ಪರಿಸರಕ್ಕೆ ಕುತ್ತು ಬರುವಂತಹ ಯಾವುದೇ ವಿಚಾರ ಬಂದರೂ ಇಡಿನ್ಸ್ ನ್ಯೂಸ್ ಅದು ಅದು ಅದರದೇ ಆದಂತಹ ಒಂದು ಸ್ಟ್ಯಾಂಡ್ ಅನ್ನು ತೆಗೆದುಕೊಳ್ತದೆ. ಕಳೆದ 4 ವರ್ಷಗಳಿಂದ ನಾವು ಸತತವಾಗಿ ಇದನ್ನೇ ಮಾಡ್ಕೊಂಡು ಬಂದಿದ್ದೇವೆ. ರೈತರ ಸಮಸ್ಯೆ, ಮೂಲಭೂತ ಸೌಕರ್ಯಗಳ ಕೊರತೆ, ತಾಲೂಕು ಮಟ್ಟದ ಸಮಸ್ಯೆಗಳು, ನೂರಾರು ಫಲಶ್ರುತಿಗಳು, ಹೀಗೆ ತನ್ನ ಶಕ್ತಿಯಾನುಸಾರ ಸಮಾಜಕ್ಕೆ ಸೇವೆಯನ್ನು ಮಾಡ್ತಾ ಬಂದಿದ್ದಾವೆ. ಅದರಂತೆ ಇದೀಗ ಗುಂಡ್ಲುಪೇಟೆ ಉಳಿಸಿ ಕಾರ್ಯಕ್ರಮ ನಡೀತಾ ಇದೆ. ಸಾಕಷ್ಟು ಜನ ಲೈವ್ನಲ್ಲಿ ಮಾತನಾಡಬೇಕು ಅನ್ನುವಂತಹ ಬಯಕೆಯಿಂದ ತಮ್ಮ ಅಳಲನ್ನು ತೋಡ್ಕೊಳ್ಬೇಕು ಅಂತ ಹೇಳಿ ಸಾಕಷ್ಟು ಜನ ಮೇಲಿಂದ ಮೇಲೆ ಕಾಲ್ ಮಾಡ್ತಾ ಇದ್ದಾರೆ. ಬನ್ನಿ ಅವ್ರ ಜೊತೆ ಒನ್ ಬೈ ಒನ್ ಮಾತಾಡ್ತಾ ಹೋಗೋಣ. ದಯವಿಟ್ಟು ಸ್ವಲ್ಪ ತಾಳ್ಮೆಯಿಂದ ಎಲ್ಲರೂ ಮಾತನಾಡಬೇಕು. ಕ್ಯೂ ಹೆಚ್ಚಿದೆ. ಸೊ ಹಾಗಾಗಿ ಲೆಟ್ ಇಟ್ ಬಿ ಸಿ. ನೆಕ್ಸ್ಟ್ ಕಾಲ್ ನಾಗಪ್ಪ ಅಂತ ಹೇಳಿ, ರೈತ ಪರ ಹೋರಾಟಗಾರ, ಗುಂಡ್ಲುಪೇಟೆ ಉಳಿಸಿ ಅಭಿಯಾನದಲ್ಲಿ ನಾಗಪ್ಪ ಅನ್ನೋರು ಕೂಡ ಮಾತನಾಡಬೇಕು ಅಂತ ಇದ್ದಾರೆ. ನಾಗಪ್ಪ ರೈತ ಮುಖಂಡ, ವೀರನ್ಪುರ. ಯಸ್, ಐ ನೋ ಹಿಮ್. ಸರ್ ನಮಸ್ತೆ, ಹೌ ಆರ್ ಯು? ನಾಗಪ್ಪನವರೇ, ನಿಮಗೆ ಗೊತ್ತೇ ಇದೆ ಗುಂಡ್ಲುಪೇಟೆಯಲ್ಲಿ ಯಾವುದೂ ಸರಿ ಇಲ್ಲ ಅನ್ನುವಂತಹದ್ದು. ಹಾಗಾಗಿ ಈಗ ಏನಾಗಿದೆ ಸರ್, ಇದು ಕರ್ನಾಟಕದ ತುದಿಯ ಭಾಗ ಇದು. ಹೌದು. ಈಗ ಕೊನೆ ಒಂದು 224ನೇ ವಿಧಾನಸಭಾ ಕ್ಷೇತ್ರ. ಓಕೆ. ಇದು ಕೇರಳ ಮತ್ತೆ ಕರ್ನಾಟಕದ ಒಂದು ಗಡಿಯನ್ನು ಹಂಚ್ಕೊಂತ ಇದ್ದು ನಿಮ್ಗೆಲ್ಲ ಗೊತ್ತಿರೋಂತ ವಿಚಾರ. ಕರೆಕ್ಟ್. ಇಲ್ಲಿ ಸರ್ ಈಗ ಕಲ್ಲು ಮತ್ತೆ ಮಣ್ಣು ಸಹ ಇವತ್ತು ಅಲ್ಲಿಗೆ ಡಿಸ್ಟರ್ಬ್ ಆಗ್ತಾ ಇದೆ. ಎಲ್ಲಾ ಸೇಲ್. ಹೌದು ಎಲ್ಲಾ ಸೇಲ್. ಇದೇನಾಗಿದೆ ಮತ್ತೆ ನಮ್ಗೆ ಅಂತರ್ಜಲನು ಸಹ ಕುಸಿತ ಕಂಡಿದೆ ಇದರಿಂದ ಈ ತರ ವ್ಯವಸ್ಥೆಯಿಂದ. ಓಕೆ. ಬಟ್ ಇದೇ ತರ ಆದ್ರೆ ಇದು ಮಿನಿ ಬಳ್ಳಾರಿ ಆಗುತ್ತೆ. ಮತ್ತೆ ಈಗ ಅದು ಮತ್ತೆ ಕೇರಳ ಏನೋ ಉದ್ಯಮಿಗಳಿದ್ದಾರೆ ಸರ್, ಎಲ್ಲ ಕ್ರಸರ್ಗಳು ಮತ್ತೆ ಕ್ವಾರಿಗಳು ಎಲ್ಲ ಗೋಮಾಳ ಸರ್ ಹೊಡಿತಾ ಇರೋರು. ಗೋಮಾಳಕ್ಕೆಲ್ಲ ಲೂಟಿ ಮಾಡ್ತಾ ಇದಾರೆ. ಹಾಗೆ ಇದು ರೈತನಿಗೆ ತುಂಬಾ ಆತಂಕ ಇದೆ. ಹಾಗೆ ನಿಮ್ಗೆ ಗೊತ್ತಿರ್ಬೇಕಲ್ಲ, ಬಂಡೀಪುರ ಏನು ವಿಶ್ವ ಪ್ರಸಿದ್ಧ ಒಂದು ಹುಲಿ ತಾಣ. ಖಂಡಿತ. ಅದು ಅಪಾಯದಲ್ಲಿದೆ ಸರ್. ಯಾವ ರೀತಿ ಅಪಾಯ ಅಂತೀರಾ? ಈಗ ಇವರು ಬ್ಲಾಸ್ಟ್ ಮಾಡ್ತಾರೆ. ಬ್ಲಾಸ್ಟ್ ಮಾಡಿದ ಸಂದರ್ಭದಲ್ಲಿ ಅಲ್ಲಿ ಏನೋ ಹುಲಿಗಳು ಮತ್ತೆ ಚಿರತೆಗಳು, ಆನೆಗಳು ಅವು ಬೇದಕ್ಕೆ ಮತ್ತೆ ನಮ್ಮ ಗುಂಡ್ಲುಪೇಟೆ ತಾಲೂಕು ಹಳ್ಳಿಗಳ ಬರ್ತಾ ಇದೆ. ಓಕೆ. ಹಾಗಾಗಿ ಈಗ ಎಲ್ಲ ಬೆಳೆ ನಾಶ ಆಯ್ತಾ ಇದೆ ರೈತಂದು. ಹೌದು, ಅದೊಂದು ಸಂಘರ್ಷ ಇದ್ದೇ ಇದೆ ಬಿಡಿ. ಮಾನವ ಮತ್ತು ಕಾಡು ಪ್ರಾಣಿಗಳ ನಡುವಿನ ಆ ಸಂಘರ್ಷ ಏನಿದೆಯಲ್ಲ, ಅದು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಅದಕ್ಕೆ ಎರಡೆರಡು ಕಾರಣಗಳು. ಒಂದು, ನಾವು ಕಾಡನ್ನ ನಾಶ ಮಾಡ್ತಾ ಇದೀವಿ. 2, ಅರಣ್ಯ ಇಲಾಖೆಯವರು ನಿದ್ದೆ ಮಾಡ್ತಾ ಇದ್ದಾರೆ. ಹೌದು ಸರ್, ಹೌದು. ಎಸ್. ಇನ್ನು ವಾಯುಮಾನದಲ್ಲಿಯೂ ಕೂಡ ಸಾಕಷ್ಟು ವ್ಯತ್ಯಾಸಗಳಾಗ್ತಾ ಇದೆ ಅನ್ನುವಂತಹ ಆತಂಕ ಮನೆ ಮಾಡಿದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಖಂಡಿತ ಸರ್. ಈಗ ನಾವು ಮಾಹಿತಿ ಪ್ರಕಾರ ಸುಮಾರು 100-150 ಕ್ವಾರಿಗಳಿವೆ ಇಲ್ಲಿ ನಮ್ಮ ಒಂದು ತಾಲೂಕಿನಲ್ಲೇ. ಇದು ಮಿನಿ ಬಳ್ಳಾರಿ ಆಗ್ಬೇಕು, ಆ ತರ ಒಂದು ವ್ಯವಸ್ಥೆ ತಂದಿಟ್ಟಿದ್ದಾರೆ. ಈಗ 150 ಕ್ವಾರಿಗಳಲ್ಲಿ ಕಲ್ಲು ತೆಗೆದಾಗ ಒಂದ್ ತಾಲೂಕಲ್ಲಿ ಎಷ್ಟು 200-300 ಟಿಪ್ಪರ್ಗಳು ಕೇರಳಕ್ಕೆ ಹೋಯ್ತಾ ಇದೆ. ಕಪ್ಪು ಮಣ್ಣು ಬರುತ್ತಲ್ಲ, ಕೆರೆ ಮಣ್ಣು ರೈತನಿಗೆ ಕೊಡ್ತಾ ಇಲ್ಲ ಇವರು. ಭೂ ವಿಜ್ಞಾನ ಇಲಾಖೆ. ಸರ್, ನಾವು ಫ್ರಾಂಕ್ ಆಗಿ ಮಾತಾಡ್ಕೊಳ್ಳೋಣ. ನಾಗಪ್ಪನವ್ರೆ, ನಾವು ಫ್ರಾಂಕ್ ಆಗಿ ಮಾತಾಡ್ಕೊಳ್ಳೋಣ. ನಾವು ರೈತರು ಹೋಗಿ ನಿಜವಾಗ್ಲೂ ಕೇಳಿದೀವ MR ಹತ್ರ, ನಮಗ್ ಕೊಡಿ, ನಮ್ ಜಮೀನಿಗೆ ಹಾಕತ್ತೀವಿ ಮಣ್ಣ ಅಂತ. ಖಂಡಿತ ಸರ್. ಈಗ ಇವರು ರೈತರಿಗೆ ಹಲವಾರು ಸಮಸ್ಯೆಗಳು ನಾವು ರೈತರಿಗೆ ಟ್ರ್ಯಾಕ್ಟರ್ ಮುಖಾಂತರ ಕೊಡಿ ಅಂದ್ಬಿಟ್ಟು ನಾವೇ ಎಷ್ಟೋ ಒತ್ತಾಯ ಮಾಡಿದೀವಿ ನಾವು, ನಮ್ಮ ರೈತ ಸಂಘ. ಆಮೇಲೆ ಅವರು ಕೊಡೋದ್ರ ಜೊತೆಗೆ ಇವ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಈಗ ದೊಡ್ಡ ದೊಡ್ಡ ಟಿಪ್ಪರ್ಗಳಲ್ಲಿ ಕೇರಳಕ್ಕೆ ಅದನ್ನ ಸಾಗಿಸ್ತಾ ಇದಾರೆ. ಅದು ಯಾವ ರೀತಿ ಗೊತ್ತಾ, ಟಾರ್ಪಲ್ ಹಾಕಿ ಮುಚ್ಚಿ ಅದನ್ನ ಏನು ಸಿಮೆಂಟ್ ಚೀಲಗಳು ಈ ತರ ಮುಚ್ಚಿ ತಗೋಯ್ತಾರಲ್ಲ, ಆ ರೀತಿ ಕಪ್ಪು ಮಣ್ಣನ್ನ
ಲಾರಿಯಲ್ಲಿ ಟನ್ ಗಟ್ಲೆ ಅಲ್ಲಿ ಬಿಡ್ತಾ ಇದಾರೆ, ಮಣ್ಣನ್ನು ಸಹ ಬಿಡ್ತಾ ಇಲ್ಲ ಅಂತಂದ್ರೆ ಅಯ್ಯಯ್ಯೋ ಹೌದು. ಇದು ಎಂತ ವ್ಯವಸ್ಥೆ ಇದೆ ನೋಡಿ, ಎಂತ ದುಸ್ಥಿತಿ ನಮ್ದು ಇದು ಅಂತ. ಹೌದು. ಈಗ ಮತ್ತೆ ಅಲ್ಲಿ ಸರ್ 2 ಚೆಕ್ ಪೋಸ್ಟ್ ಗಳಿದೆ. ಆ 2 ಚೆಕ್ ಪೋಸ್ಟ್ ಗಳು ಇವ್ರು ಯಾವ ಆಧಾರದ ಮೇಲೆ ಚೆಕ್ ಮಾಡಕ್ ತಾನೇ ಇರೋದು. ಈಗ ಯಾವ ಆಧಾರದ ಮೇಲೆ ಇವರು ಕೇರಳಕ್ಕೆ ಹಂಗೆ ಕಳಿಸ್ತಾ ಇದಾರೆ ಅವರು ಅನ್ನ ಚೆಕ್ ಮಾಡ್ಬಿಟ್ಟು ಮಾಡ್ಬೇಕು ತಾನೇ ಇವರು. ಕರೆಕ್ಟ್. ಅಂದ್ರೆ ನಮ್ಗೆ ಇಲ್ಲಿ ಪೊಲೀಸ್ ಇಲಾಖೆ ಮತ್ತೆ ಅರಣ್ಯ ಇಲಾಖೆ 2 ಸಹ ಅವ್ರ ಜೊತೆ ಕೈ ಜೋಡಿಸಿದಾರೆ ಅಂತೇಳಿ ನಮ್ಗೆ ಅನುಮಾನ ಹುಡ್ತಾ ಇದೆ. ಅನುಮಾನ ಸರಿ, ಅನುಮಾನ ಸರಿ, ಅದಕ್ಕೇನಾರು ಆಧಾರ ಇರ್ಬೇಕಲ್ಲ. ಈಗ ಸರ್ ಈಗ ಆಧಾರ ಅಂತಂದ್ರೆ ಮೊನ್ನೆ ಒಂದು ಏನು ಕಪ್ಪು ಮಣ್ಣು ಎರೆ ಮಣ್ಣು ಅಂತೀವಿ ನೋಡಿ ನಾವು, ಅದನ್ನ ತಗೊಂಡೋದಂತ ಅಲ್ಲಿ ಕೇರಳಕ್ಕೆ ತಗೊಂಡು ಹೋಗ್ತಾ ಇರ್ಬೇಕಾದ್ರೆ ಒಂದು ಆಕ್ಸಿಡೆಂಟ್ ಆಗಿದೆ ಅಲ್ಲಿ. ಅದೇ 3 ಜನ ತೀರೋದ್ರು ಪಾಪ. ಈಗ ನಮ್ಗೆ ಗೊತ್ತೇ ಇಲ್ಲ ಇದು ಕಪ್ಪು ಮಣ್ಣು ತುಂಬ್ಕ ಹೋಗ್ತಾ ಇದೆ ಲಾರಿ ಅಂತ ಹೇಳಿ. ಆಮೇಲೆ ಅಲ್ಲಿ ಆಕ್ಸಿಡೆಂಟ್ ಆಗಿ ವೀಲು ಕಟ್ ಆಗಿದ್ದಕ್ಕೆ ಬಿದ್ದಂತ ಸಂದರ್ಭದಲ್ಲಿ ನಮ್ಮ ರೈತ ಸಂಘ ಅಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಆಮೇಲೆ ಟಾಪರ್ಲ ಬಿಚ್ಚಿ ನೋಡಿದಾಗ ಅದು ಕಪ್ಪು ಮಣ್ಣು. ಸೊ ಅಲ್ಲಿ ಗೊತ್ತಾಯ್ತು ಇದು ಕೆರೆ. ಇದು ನನಗೊಂದು ಡೌಟು ನಾಗಪ್ಪನವ್ರೆ, ಇದು ಕೆರೆ ಮಣ್ಣ ಕಪ್ಪು ಮಣ್ಣು? ಅದು ಸರ್ ಈಗ ಕೆರೆ ಮಣ್ಣು ಅಂತಂದ್ರ ಅದು ಕಪ್ಪು ಮಣ್ಣೆ ಸರ್ ಬಂದು ಶೇಖರಣೆ ಆಗೋದು. ಮೆಕ್ಕಲ್ ಮಣ್ಣು ಅಂತಾರಲ್ಲ ಗೋಡ್ ಮಣ್ಣು, ಏನ್ ಗೋಡ್ ಮಣ್ಣು ಕೆರೆ ಒಳಗೆ ಇರುತ್ತ ನೋಡಿ, ಕೆರೆ ಒಳಗೆ ಬಂದು ಸ್ಟಾಕ್ ಆಗಿರ್ತ ನೀರಿನ ಜೊತೆಲಿ ಅದು ನೀರು ಖಾಲಿ ಆದಾಗ ಅದು ಒಂಥರ ಕಪ್ಪು ಮಣ್ಣು ರೀತಿ ಆಗಿರುತ್ತೆ. ಅದು ಮೆಕ್ಕಲ್ ಮಣ್ಣು ಮತ್ತೆ ಫಲವತ್ತಾದ ಮಣ್ಣು. ಇದೊಂದು ಕಡೆ ಆದ್ರೆ ಮತ್ತೊಂದ್ ಕಡೆ ಭೂಮಾಫಿಯಾ, ಇದ್ರ ಬಗ್ಗೆ? ಹೌದು ಸರ್, ಖಂಡಿತ. ಈಗ ಭೂಮಾಫಿಯಾ ಅಂತ ಹೇಳ ಇದು ತುಂಬಾ ಒಂದು ದೊಡ್ಡ ವಿಚಾರ ನೀವು ಹೇಳ್ತು. ಈಗ ಆ ಕಡೆ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಸುಮಾರು ಒಂದ ಈಗ 25 ಭಾಗ ಕೇರಳಿ ಅಂತ ಜಮೀನೆಲ್ಲ ತಗೊಂಡ್ಬಿಟ್ಟಿದ್ದಾರೆ ಸರ್. ಅದು ದೊಡ್ಡ ದೊಡ್ಡ ಉದ್ಯಮಿಗಳು, ಆಮೇಲೆ ಗೋಮಾಳ ಯಾವ್ಯಾವ ಬರ್ತಾವ ಕಾಡಿನಂಚಿನಲ್ಲಿ ಇರ್ತಕ್ಕಂತ ಅರಣ್ಯ ಭಾಗನೆಲ್ಲ ಒತ್ತರಿಸಿ ಎಲ್ಲ ಅವರೇ ಮಾಡಿರೋದು 100 ಎಕರೆ. ಅದು ದೊಡ್ಡ ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟವನ್ನು ಮಾಡ್ಬೇಕು ಸರ್. ಅದಕ್ಕೆ ಸರ್ಕಾರದಿಂದ ನೀವು ಏನೋ ಗುಂಡ್ಲುಪೇಟೆ ಉಳಿಸಿ ಅಂತೇಳಿ ಏನ್ ಅಭಿಯಾನ ಪ್ರಾರಂಭ ಮಾಡಿದ್ರಿ, ನಮ್ಮ ತಾಲೂಕು ರೈತ ಸಂಘ ನಿಮ್ ಜೊತೆಲಿ ಇರುತ್ತೆ. ನಾವು 100 ಸಂಖ್ಯೆಯಲ್ಲಿ ಬಂದು ನಿಮ್ಗೆ ಸಾಥ್ ಕೊಡ್ತೀವಿ ಸರ್ ನಾವು. ಥ್ಯಾಂಕ್ ಯು ಸೋ ಮಚ್. ಅಂಡ್ ಇಟ್ಸ್ ಯುವರ್ ಡ್ಯೂಟಿ ಆಲ್ಸೋ. ಅದು ನಿಮ್ ಕರ್ತವ್ಯನೂ ಆಗ್ತದೆ. ನಾವು ನಮ್ಮ ಕರ್ತವ್ಯವನ್ನು ನಿಭಾಯಿಸ್ತಾ ಇದ್ದೇವೆ, ನೀವು ನಿಮ್ಮ ಕರ್ತವ್ಯವನ್ನು ನಿಭಾಯಿಸಿ ಹೇಗಾದ್ರೂ ಮಾಡಿ ಗುಂಡ್ಲುಪೇಟೆಯನ್ನ ಸುಸ್ಥಿರಾಭಿವೃದ್ಧಿಯತ್ತ ಕರ್ಕೊಂಡು ಹೋಗ್ಬೇಕು. ಯಾಕಂದ್ರೆ ನಮ್ಮ ಮುಂದಿನ ಪೀಳಿಗೆಗೆ ಏನಾದ್ರು ಉಳಿಸ್ಬೇಕಲ್ಲ. ಈಗ ತಂದೆ ಅಧಿಕಾರದಲ್ಲಿದ್ರು, ಅದಾದ ನಂತರ ನನಗ್ ಬರುತ್ತೆ ಅಂತ ಅನ್ಕೊಂಡಿದ್ದೆ, ಅದಾದ್ಮೇಲೆ ಬಂದಿದೆ ಇವಾಗ. ಹಂಗೆ ತಾನೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ನಮ್ ಕೆರೆ ಮಣ್ಣು, ನಮ್ ಫಲವತ್ತಾದ ಭೂಮಿ, ನಮ್ ಫಲವತ್ತಾದ ಸ್ಥಿತಿಗತಿಗಳು, ನಮ್ಮದೇ ರೈತನ 2 ಎಕರೆಗೋ 3 ಎಕರೆಗೋ ಆ ಮಣ್ಣು ಸಿಕ್ಕಿತ್ತು ಅಂತ ಹೇಳಿದ್ರೆ ಒಂದ್ 10,000 20,000 ಎಕ್ಸ್ಟ್ರಾ ಬೆಳೆ ಬಂದಿತ್ತು ಅಂತಂದ್ರೆ ಯಾರ ತಲಾ ಆದಾಯ ಎಕ್ಸ್ಟ್ರಾ ಆಗುತ್ತೆ ಸರ್? ಖುಷಿಯಾಗಿರೋರಲ್ವಾ? ಎಸ್ಪೆಷಲಿ ನಮ್ ಗುಂಡ್ಲುಪೇಟೆ ರೈತರ ಕತೆ ಗೊತ್ತೇ ಇದೆಯಲ್ಲ. ಮಾನ್ಸೂನ್ ಮಾದರಿಯ ಜೂಜಾಟದ ಮಳೆಗಳ ನಡುವೆ ಒದ್ದಾಡ್ ಸಾಯ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ಇವ್ರಿಗೆ ಇದು ಒಂದು ಆಯ್ತು ಅಂತ ಹೇಳಿದ್ರೆ ಹೇಗೆ? ಎಲ್ಲ ದುಡ್ಡಿಗೆನಾ? ಎಲ್ಲ ಅಧಿಕಾರಿ ವರ್ಗ ಏನೋ ಲೂಟಿಕೋರ ಪರ ನಿಂತಿದೆ. ಖಂಡಿತವಾಗಿ ನಾವು ರೈತ ಸಂಘ ಅದನ್ನ ಆರೋಪ ಮಾಡ್ತೇವೆ ಸರ್. ಎಸ್, ಥ್ಯಾಂಕ್ ಯು ಸೋ ಮಚ್ ನಾಗಪ್ಪ. ಇಷ್ಟೊತ್ತು ಈಡೆನ್ಸ್ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ನಿಮ್ಮ ಹೋರಾಟ ನಿರಂತರವಾಗಿರ್ಲಿ, ನಿಮ್ಮ ಜೊತೆ ನಾವಿರ್ತೇವೆ, ನಿಮ್ಮೊಂದಿಗೆ ನಾವು ಸದಾ ಇರ್ತೇವೆ. ಎಸ್, ಥ್ಯಾಂಕ್ ಯು ಸೋ ಮಚ್.